ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ದೇಡಗೂರು ಗ್ರಾಮ ತುಂಗಾ ಭದ್ರಾ ನದಿಯ ದಡದಲ್ಲಿ ಇರುವುದರಿಂದ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ನದಿ ತುಂಬಿ ಹರಿಯುತ್ತಿರುವ ಸಮಯದಲ್ಲಿ ಹರಳಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನೀರಿನಿಂದ ತುಂಬಿ ಸಂಚಾರ ಬಂದ್ ಆಗಿರುತ್ತದೆ. ಹೊನ್ನಾಳಿ ಶಿವಮೊಗ್ಗದ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಗ್ರಾಮ ರಸ್ತೆಯು ಮುಳುಗುವ ಭೀತಿ ಎದುರಿಸುತ್ತಿದ್ದಾರೆ ಮತ್ತು ಗ್ರಾಮವು ನದಿ ದಡದಲ್ಲಿ ಇರುವುದರಿಂದ ನದಿ ನೀರು ದಡಕ್ಕೆ ಬಂದು ಬಡಿಯುವುದರಿಂದ ದಡದ ಹತ್ತಿರ ಇರುವ ಮನೆಗಳಿಗೆ ದಿಣ್ಣೆ ಕುಸಿಯುವ ಭೀತಿ ಎದುರಿಸುತ್ತಿದ್ದಾರೆ. ಗ್ರಾಮ ಸ್ಥಳಾಂತರಕ್ಕೆ ಹಲವಾರು ಬಾರಿ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಆಡಳಿತಕ್ಕೆ ಮನವಿ ಸಲ್ಲಿಸಿದರೂ ಇಲ್ಲಿಯವರೆಗೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಮತ್ತು ಹಾಲಿ ಶಾಸಕರಿಗೆ ಮತ್ತು ಮಾಜಿ ಶಾಸಕರ ಗಮನಕ್ಕೆ ತಂದರೂ ಇಲ್ಲಿಯವರೆಗೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ತಾಲೂಕಾ ದಂಡಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಮ್ಮ ಗ್ರಾಮ ಸ್ಥಳಾಂತರಕ್ಕೆ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ 30 ಎಕರೆ ಜಮೀನು ಇದೆ. ಆದರೆ ಅಲ್ಲಿ ಕೆಲವರು ಉಳುಮೆ ಮಾಡಿದ್ದಾರೆ. ಆದರೆ ಅವರಿಗೆ ಸರ್ಕಾರದಿಂದ ಮಂಜೂರಾಗಿಲ್ಲ ಅಂದರೂ ಉಳುಮೆ ಮಾಡುತ್ತಿದ್ದಾರೆ. ಇಂದು ದೇಡಗೂರು ಗ್ರಾಮಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ವಿ ದೊಡ್ಡೇಶ್ ಗ್ರಾಮಸ್ಥರ ಜೊತೆ ಗ್ರಾಮದಲ್ಲಿ ವೀಕ್ಷಣೆ ಮಾಡಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು ಎಂದು ಟಿ ಹನುಮಂತಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ದೇಡಗೂರಿನ ಗ್ರಾಮಸ್ಥರು ಗುಡ್ಡೇಶ್, ಹನುಮಂತಪ್ಪ, ಚೀನಾರಿ, ರಮೇಶ್, ಮಾರುತಿ, ಓಕೆ, ಮಂಜಪ್ಪ, ಸುರೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಪ್ರಭಾಕರ್ ಡಿಎಂ, ಎನ್ಕೆಎಸ್ ಟಿವಿ 4 ನ್ಯೂಸ್, ಹೊನ್ನಾಳಿ. ನಿಮ್ಮ ಹೆಸರು? ಹನುಮಂತಪ್ಪ ದೇಡಗೂರು, ಈ ಗ್ರಾಮದ ಮುಖಂಡರು. ಎಷ್ಟು ವರ್ಷದಿಂದ ನಿಮ್ಗೆ ಹಿಂಗೆ ಗ್ರಾಮ ಸುತ್ತ ನೀರು ಬರ್ತಾ ಐತೆ ಸರ್? ಸುಮಾರಾಗಿ 2018ನೇ ಜೂನ್ನಿಂದ ಹಿಡಿದು ಪ್ರತಿ ಬಾರಿ ಆಗ್ತಾ ಇತ್ತು. ನಾವು ಗ್ರಾಮ ಸಭೆಗೆ ಅರ್ಜಿ ಕೊಟ್ಟಾಗ ಆಗಿನ ಯಾವ್ದಕ್ಕೆ ಅರ್ಜಿ ಕೊಟ್ಟಿದ್ರಿ? ಈ ಸ್ಥಳಾಂತರ ಮಾಡಲಿಕ್ಕೆ. ಏನು ಸ್ಥಳಾಂತರ? ನೀರು ಸುತ್ತುವರೆದು ಗ್ರಾಮಗಳು ಅಲ್ಲಿ ಮನೆ ಕುಸಿತ, ಆಮೇಲೆ ಹರಳಹಳ್ಳಿ ಮತ್ತು ಗಿಡಗುರಿಗೆ ಹೋಗುವಂಥ ಇವು ದಾರಿಗಳು ನೀರಿನ ಮಟ್ಟ ಮೀರಿ ಜಾಸ್ತಿ ಇತ್ತು. ತದನಂತರ ಬಿದಿರುಗಡ್ಡೆ ಮತ್ತು ಗಿಡಗುರಿಗೆ ದಾರಿ ಅದು ಸಹಿತ 2018ರಲ್ಲಿ ಮುಳುಗಡೆ ಆಗಿತ್ತು. ಅವಾಗ ಎಲ್ಲ ಗ್ರಾಮಸ್ಥರ ಸೇರಿ ಅವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರಿದ್ದರು. ಅವ್ರ ಮುಖಾಂತರ ನಾವು ಸ್ಥಳಾಂತರ ಮಾಡ್ಬೇಕಂತೇಳಿ ಇಡೀ ಊರು ಹೋಗಿ ಅಲ್ಲಿ ಅರ್ಜಿ ಕೊಟ್ಟಾಗ ಅದನ್ನು ಗ್ರಾಮ ಪಂಚಾಯತಿಯಲ್ಲಿ ಇವರು ಭಾಳ ಅವಶ್ಯಕತೆ ಇದೆ ಅಂತೇಳಿ ಸ್ಥಳಾಂತರ ಮಾಡ್ಬೇಕಂತೇಳಿ ಆವಾಗಲೇ ಅದನ್ನು ರೆಜಲ್ಯೂಷನ್ ಪಾಸ್ ಮಾಡಿ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದವರೆಗೂ ನಾವು ಕೊಟ್ಟಿದ್ವಿ. ನಾವು ಸಹಿತ ಜಿಲ್ಲಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಆಮೇಲೆ ಈ ಎಲ್ಲ ಒಂದು ಇದನ್ನು ನೋಡಿಬಿಟ್ಟು ಸರ್ಕಾರ ಏನು ಮಾಡ್ತು, ನಾವು ಆದೇಶ ಮಾಡ್ತೀವಿ. ಆರ್ ಅಶೋಕ್ ಅವರಿದ್ರು ಕಂದಾಯ ಮಿನಿಸ್ಟ್ರು, ಈ ಗ್ರಾಮವನ್ನು ವೀಕ್ಷಣೆ ಮಾಡಿರಿ ಅಂತೇಳಿ ಜಿಲ್ಲಾಧಿಕಾರಿಗೆ ಆದೇಶ ಮಾಡಿದಾಗ ಆದೇಶನ ಬಂದು ಆಮೇಲೆ ಸರ್ವೆ ಮಾಡಿದರು. ಸರ್ವೆ ಮಾಡಿ ತದನಂತರ ಸರ್ಕಾರಕ್ಕೆ ಅದನ್ನು ವರದಿ ಕೊಟ್ಟರು. ಇದುವರೆಗೂ ಏನೂ ಆಗಿಲ್ಲ. ಅನೇಕ ಬಾರಿ ನಾವು ತಹಶೀಲ್ದಾರ್ ತಿರುಪತಿ ಸಾಹೇಬರು ಸಹಿತ ಇಡೀ ಈ ಜಾಗವನ್ನು ಏನು ಒಳ್ಳೆ ಜಾಗ ಇದೆಯಲ್ಲ ಸರ್, ಇದೆಲ್ಲ ಒಟ್ಟನ್ನು ವೀಕ್ಷಣೆ ಮಾಡಿ ಆಗ ಗ್ರಾಮವನ್ನು ವೀಕ್ಷಣೆ ಮಾಡಿ ಪ್ರತಿಯೊಂದು ಮನೆಯನ್ನು ವೀಕ್ಷಣೆ ಮಾಡಿ ಅವಾಗ ಅವ್ರು ಮಾಡಿ ಹೋದ್ರು. ಅವ್ರು ಮಾಡಿ ಒಂದು ತಿಂಗಳಲ್ಲಿ ಅವರು ವರ್ಗಾವಣೆ ಆದರು. ಆ ವರ್ಗಾವಣೆ ಆದಮೇಲೆ ಪುಟ್ಟರಾಜ್ ಗೌಡರು ಅಂತ ಬಂದರು. ಅವ್ರಿಗೂ ಸಹಿತ ಅನೇಕ ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ಅವ್ರು ಮನವಿ ಕೊಟ್ಟ ಮೇಲೆ ಸರ್ವೆ ಮಾಡಿಸಿದ್ರು. ಸರ್ವೆ ಮಾಡಿಸಿದ ಮೇಲೆ ಇದುವರೆಗೂ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾವು ಅನೇಕ ಬಾರಿ ಶಾಸಕರ ಹತ್ರ ಹಾಗೂ ಚುನಾಯಿತ ಪ್ರತಿನಿಧಿಗಳ ಹತ್ರ ಹೋದ್ರೂ ಸಹ ಬರೀ ನಮಗೆ ಮಾಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಸರ್ ಇದುವರೆಗೂ ಏನು ಮಾಡಿಲ್ಲ. ಸ್ಥಳಾಂತರ ಮಾಡಕ್ಕೆ ಎಲ್ಲಾದ್ರೂ ಜಾಗ ಇದೆಯಾ? ಸರ್ಕಾರಿ ಜಾಗ ಗೋಮಾಳದಲ್ಲಿ ಸರ್ವೆ ನಂಬರ್ 22, 23, 24ರಲ್ಲಿ ಸರ್ ಅದು 32 ಎಕರೆ ಜಮೀನಿದೆ. ಅದನ್ನು ನಾವು ನಮ್ಮ ಹತ್ರ ದಾಖಲೆ ಸಹಿತ ನಮ್ಮ ಹತ್ರ ಅದಾವ ಸರ್. ಅದನ್ನು ದಾಖಲೆ ನಾವು ಪರಿಶೀಲನೆ ಮಾಡೋಕ್ಕೆ ನಾವು DC ಅವ್ರಿಗೆ ಸಹಿತ ಕೊಟ್ಟು ಬಂದಿದ್ದೀವಿ. ಆದರೂ ಅವ್ರದ್ದು ಏನು ಅಂತ ಇದು ನೋಡಿ ಇವತ್ತಿನ ಈ 2024 ಜುಲೈ 29, 31 ಸರ್ ಇವತ್ತು ಇಡೀ ಊರನ್ನ ಸುತ್ತರ್ಕೊಂಡು ನೀರು ಸುತ್ತುವರೆದಿದೆ. ಈ ಊರೊಳಗೆಲ್ಲ ಎಲ್ಲ ಮನೆಗಳು ಸಹಿತ ಶಾಲೆ ಮಕ್ಕಳು ಸಹಿತ ಇವತ್ತು ಮನೆಯಲ್ಲದಾರ ಸರ್. ಯಾಂಥ ಒಂದು ಪರಿಸ್ಥಿತಿ ಆಗೈತಿ. ಸರ್ಕಾರ ಹಾಗೂ ಮಾನ್ಯ ಶಾಸಕರು ಇದನ್ನು ಕಣ್ತಾ ಇರೋದು ದಿಡಗೂರನ್ನು ನೋಡಬೇಕು. ಇದು ಇದೇ ಮೊದಲನೇ ಬಾರಿ ಅಲ್ಲ ಸರ್, 10 ಬಾರಿ ನಾವು ಸ್ಟ್ರೈಕೆಲ್ಲ ಮಾಡಿದ್ವಿ. ತಾಲೂಕು ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿ ಹೋರಾಟನೆಲ್ಲ ಮಾಡಿದ್ರು ಸರ್. ಇದಕ್ಕೇನು ಸ್ಪಂದನೆ ಸಿಕ್ಕಿಲ್ಲ. ಮೇಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಆದಂಥ ತಹಶೀಲ್ದಾರ್ ಇರ್ಬೋದು ಎಲ್ಲರೂ ನಮ್ಮ ಜನರಿಗೆ ಸ್ಪಂದಿಸ್ತೀರಿ ಅಂತೇಳಿ ನಾವು
ಈ ಒಂದು ಸಂದರ್ಭವನ್ನು ತಾವು ಬಂದು ಇವತ್ತೇ ತತ್ಕ್ಷಣ ಬಂದು ನಮ್ಮ ಊರನ್ನು ಮಾನ್ಯ ಶಾಸಕರು ಹಾಗೂ ತಹಶೀಲ್ದಾರರು ಬಂದು ಆದಷ್ಟು ಬೇಗ ಬಂದು ಊರನ್ನು ನೋಡ್ಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸರ್. ಯಾಕೆಂದರೆ ಮಳೆಗಾಲದಲ್ಲಿ ಮನೆಯಾಗಿರೋಕ್ಕೆ ಭಾಳ ಭಯ ಅನಿಸ್ತೈತಿ. ಯಾಕೆಂತೇಳಿದ್ರೆ ನೋಡಿ ಇಲ್ಲಿ ನೀರು ಈ ಮನೆ ಕಟ್ಟೋದ್ರಿಂದನೇ ಸರಿಸೇರಿದ್ದೀರಿ. ಯಾವ ಟೈಮಲ್ಲಿ ಕುಸಿತವಂತ ಗೊತ್ತಾಗ್ತಲ್ಲ. ಇದೇ ವಿಚಾರಕ್ಕಾಗಿ ನಾವು 2018ರಲ್ಲಿ ಅರ್ಜಿ ಹಾಕಿದ್ವಿ. ಸೈಟ್ ಗೌರ್ಮೆಂಟ್ ಸೈಟ್ ಇದೆ, ಅಲ್ಲಿ ಗೌರ್ಮೆಂಟ್ ಗೋಮಾಳ ಅಂತಿದೆ. ಆ ಗೋಮಾಳದಲ್ಲಿ ನಾವು ಸೈಟ್ಗೆ ಅಂತೇಳಿ ನಾವು ಹೋರಾಟ ಮಾಡಿದ್ದೀವಿ. ಈಗ ಅದಕ್ಕೆ ಆಲ್ರೆಡಿ ನಾವು ಸುಮಾರು ರೇಣುಕಾಚಾರ್ಯ ಶಾಸಕರಿದ್ದಾಗ ಕೂಡ ಅವರು ತುಂಬ 4-5 ವರ್ಷ ಓಡಾಡಿದ್ವಿ. ಅವರು ಹಂತಕ್ಕೆ ಬಂದಿದ್ದಾರೆ. ಈಗ ಆಲ್ರೆಡಿ ಶಾಂತನಗೌಡ್ರ ಹತ್ರನೂ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಆದರೂ ತಹಸೀಲ್ದಾರ್ ತಿರುಪ್ತಿಯವ್ರು ಸರ್ ಬಂದು ಎಲ್ಲ ಊರನ್ನೇ ವೀಕ್ಷಣೆ ಮಾಡಿ ಅವ್ರು ಭಾಳ ಒಂದು ನಿಮಗೆ ಅವಕಾಶ ಇದ್ದರೆ ಸೈಟಿಂದ ಇದ್ದಿದೆ, ಭಾಳ ತೊಂದರೆ ಆಗ್ತದೆ ಇಲ್ಲಿ ಅಂತೇಳಿ ಅವರು ಹೇಳಿದ್ದಾರೆ. ಆ ಸಮಸ್ಯೆ ನೀವು ಬರಬಾರ್ದು ಅಂತೇಳಿ ನೀವು ಅದಕ್ಕೆ ಮಳೆ ಬಂದ ಈ ಥರ ಆಗುತ್ತೆ ಅಂತೇಳಿ ನಮಗೆ ಸೈಟಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ತದೆ ಸರ್. ಈಗ ಶಾಂತನಗೌಡರಿಗೂ ತಹಸೀಲ್ದಾರು ಈಗ DC ಬರ್ತದೆ ಹೊನ್ನಾಳಿಗೆ, ಅವರಿಗೂ ಅಲ್ಲಿ ಹೋಗ್ತದೀವಿ. ನೀವು ಏನಪ್ಪ ನಮಗೆ ಬೆಡಗೂರಲ್ಲಿ ಏನಪ್ಪ ಅಂದ್ರೆ ನಮಗೆ ಸೈಟ್ ಬೇಕು. ಯಾಕೆಂದರೆ ಸ್ಥಳಾಂತರ ಆಗಬೇಕು. ಯಾಕಂದರೆ ಯಾವ ಟೈಮ್ನಾಗ ಏನಾಗತ್ತಂತ ಗೊತ್ತಿಲ್ಲ. ಯಾಕೆಂದರೆ ನದಿ ನೋಡಿ ತುಂಬ ಹರಿತೈತಿ. ಈ ನದಿಯಿಂದ ಬರ್ತಾರೆ, ಅಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಅಂತ ಕೇಳ್ತಾರೆ. ನದಿ ಯಾವ ಟೈಮಲ್ಲಿ ಏನಾಗತ್ತೋ ಗೊತ್ತಿಲ್ಲ. ನಮ್ಗೆ ಏನಪ್ಪ ಅಂದ್ರೆ ನಮಗೆ ಸೈಟ್ ನಿವೇಶನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ. ದಯವಿಟ್ಟು ನಮ್ಗೆ ಏನಪ್ಪ ಅಂತಂದರೆ ಎಲ್ಲ ಊರಲ್ಲಿರ್ತಕ್ಕಂಥ ಸ್ಕೂಲು, ಅಲ್ಲಿ ಸ್ಕೂಲ್ ಇದೆ, ಆ ಸ್ಕೂಲ್ ಹತ್ರನೂ ನೀರು ಹರಿತಿದೆ. ಮಕ್ಕಳು ಸ್ಕೂಲು ರಜೆ ಕೊಡ್ತಾರೆ ಇವತ್ತು. ವರ್ಷ ಬರೀ ಇದೇ ಆದರೆ ನಮ್ಮದು ಪರಿಸ್ಥಿತಿ ಏನಾಗ್ತದೆ ಅಂತ ನೀವು ಯೋಚನೆ ಮಾಡ್ಬೇಕು ಸರ್. ಖಂಡಿತವಾಗಿ ನಮಗೆ ಸೈಟನ್ನು ಬೇಕು. ಅದನ್ನು ನೀವು ಧಾರಾಕಾರವಾಗಿ ಅಲ್ಲಿ ಉಳುಮೆ ಮಾಡ್ತಾರೋದು ಸರಿಬಿದ್ದಾರೆ. ಆದರೂ ನಮಗೆ ಸೈಟನ್ನು ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಷ್ಟೇ ನಾವು ಕೇಳ್ತೇವೆ ಸರ್.